ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಬೆಸ್ಟ್ ಲೋ ಬಜೆಟ್ ಮೈಕ್ನ ಅನ್ಬಾಕ್ಸ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಅದು ಯಾವುದಪ್ಪ ಅಂದರೆ ಗ್ರೆನಾರೋ. ನಾನು ಇದನ್ನು ಆಲ್ರೆಡಿ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ 2 ತಿಂಗಳಾಗಿದೆ. ಆದರೆ ಇವತ್ತು ಇದನ್ನು ಮತ್ತೊಮ್ಮೆ ಅನ್ಬಾಕ್ಸ್ ಮಾಡೋಣ, ಮತ್ತು ಇದರ ಫಸ್ಟ್ ಇಂಪ್ರೆಷನ್ ಹೇಗಿದೆ ಅಂತ ನೋಡೋಣ. ಬಾಕ್ಸಲ್ಲಿ ಏನೇನು ಇರುತ್ತೆ ಅಂತ ನಿಮಗೆ ತೋರಿಸ್ತೀನಿ, ಮತ್ತು ಮೈಕ್ ಹೇಗೆ ವರ್ಕ್ ಆಗುತ್ತೆ, ಅದರ ಫೀಚರ್ಸ್ಗಳೇನು, ಮತ್ತು ಇದರಲ್ಲಿ ಪ್ಲಸ್ ಪಾಯಿಂಟ್ ಏನು, ಕೆಲವೊಂದು ಮೈನಸ್ ಪಾಯಿಂಟ್ಗಳಿದೆ, ಅದು ಏನು ಎಲ್ಲನೂ ನಾನು ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ. ಇದು ಬಿಗಿನರ್ಸ್ಗೆ ಒಂದು ಬೆಸ್ಟ್ ಮೈಕ್ ಅಂತಲೇ ಹೇಳ್ಬೋದು. ಯಾಕೆ ಅಂದರೆ ಕೆಲವೊಂದು ಸಾರಿ ನಮಗೆ ಸ್ಟಾರ್ಟಿಂಗಲ್ಲಿ ಬಜೆಟ್ ಇರಲ್ಲ, ಅಥವಾ ಟ್ರೈ ಮಾಡಿ ನೋಡೋಣ ಹೇಗಿರುತ್ತೆ ಅಂತ ಕೆಲವೊಬ್ಬರು ಸ್ಟಾರ್ಟ್ ಮಾಡಿರ್ತೀರ ಯೂಟ್ಯೂಬ್ ಚಾನಲ್ನ, ಅಥವಾ ಇದು ಗೇಮರ್ಸ್ಗಾಗಿರ್ಬೋದು, ವ್ಲಾಗರ್ಸ್ ಆಗಿರ್ಬೋದು, ಯೂಟ್ಯೂಬರ್ಸ್ಗೆ ತುಂಬ ಹೆಲ್ಪ್ ಆಗುತ್ತೆ. ನಾನು ಇದನ್ನು ಒಂದು ಕಮ್ಮಿ ಬಜೆಟಲ್ಲಿ ಅಮೆಝಾನಿಂದ ಪರ್ಚೇಸ್ ಮಾಡ್ತೀನಿ. ಬನ್ನಿ ಇದನ್ನು ಫಸ್ಟ್ ಅನ್ಬಾಕ್ಸ್ ಮಾಡಿ ನೋಡೋಣ ಹೇಗಿದೆ ಇದರ ಫಸ್ಟ್ ಇಂಪ್ರೆಷನ್. ನೀವು ನೋಡ್ಬೋದು ಹೇಗೆ ಪ್ಯಾಕೇಜಿಂಗ್ ಇದೆ ಅಂತ. ಪ್ಯಾಕೇಜಿಂಗ್ ಚೆನ್ನಾಗಿದೆ, ಅದರ ಬಗ್ಗೆ ಎರಡು ಮಾತಿಲ್ಲ. ಓಕೆ, ನಾನು ಇದನ್ನು ಆಲ್ರೆಡಿ ಅನ್ಬಾಕ್ಸ್ ಮಾಡಿದ್ದೀನಿ. ಈಗ ಇನ್ನೊಂದು ಸತಿ ಅನ್ಬಾಕ್ಸ್ ಮಾಡೋಣ ನಿಮಗೋಸ್ಕರ. ಎಸ್, ಓಕೆ, ಇಷ್ಟು ಬರೋವಂಥದ್ದು ಇದರಲ್ಲಿ. ಇದು ರಿಸೀವರ್, ಇದು ನಿಮ್ಮ ಮೊಬೈಲ್ ಫೋನ್ಗೆ ಕನೆಕ್ಟ್ ಆಗುತ್ತೆ. ಯಾವುದೇ ಟೈಪ್ ಸಿ ಫೋನ್ಗಳಿಗೆ ಇದು ಅಡ್ಜಸ್ಟ್ ಆಗುತ್ತೆ. ಅಥವಾ ನಿಮ್ಗೆ ಹತ್ರ ಟೈಪ್ ಸಿ ಇಲ್ಲ ಅಂದರೆ ನೀವು ಯಾವುದಾದ್ರೂ ಒಂದು ಕನೆಕ್ಟರ್ನ ತೊಗೊಂಡು ನೀವು ಬೇರೆ ಫೋನ್ಗೂ ಕೂಡ ಕನೆಕ್ಟ್ ಮಾಡ್ಬೋದು. ಓಕೆ, ಇದು ಮೈಕ್, ಇದ್ರ ಬಗ್ಗೆ ಆಮೇಲೆ ನೋಡೋಣ. ಯೂಸರ್ ಮ್ಯಾನ್ಯುಯಲ್, ಇದು ಒಂದು ಗ್ರೆನಾರೋ ಅವ್ರ ಕಡೆಯಿಂದ 1 year ವಾರಂಟಿ ಕಾರ್ಡ್ ಕೂಡ ಇದೆ. ಓಕೆ, ಈ ಬಾಕ್ಸಲ್ಲಿ ಏನಿದೆ ಅಂತ ನೋಡೋಣ. ಇದು ವಿಂಡ್ ನಾಯ್ಸ್ ಕ್ಯಾನ್ಸಲೇಷನ್ ಮಾಡುವಂತಹ ಒಂದು ಬಡ್. ನೀವು ಮೈಕ್ರೋಫೋನ್ಗೆ ಚೇಂಜ್ ಮಾಡ್ಬೋದು. ಇದನ್ನು ರಿಮೂವ್ ಮಾಡಿ ಇದನ್ನು ಯೂಸ್ ಮಾಡ್ಬೋದು. ಅದು ಬಿಟ್ಟರೆ ಒಂದು ಚಾರ್ಜಿಂಗ್ ಕೇಬಲ್. ಓಕೆ, ಈಗ ಮೈಕ್ ಬಗ್ಗೆ ನೋಡೋಣ, ಮೈಕ್ ಹೇಗಿದೆ ಅಂತ. ಓಕೆ, ಇದು ಮೈಕ್, ಇದು ಜಸ್ಟ್ ಒಂದು ಬಟ್. ಇದನ್ನು ರಿಮೂವ್ ಮಾಡ್ಬೋದು, ಇದನ್ನು ನೀವು ಯೂಸ್ ಮಾಡ್ಬೋದು. ಇದು ಆ್ಯಕ್ಚುಲಿ ಮಳೆ ಟೈಮಲ್ಲಿ ನೀವು ಏನಾದರೂ ಹೊರಗಡೆ ಯೂಸ್ ಮಾಡ್ತಾಯಿದ್ರೆ ಇದರ ಮಳೆ ಹನಿಗಳು ಡೈರೆಕ್ಟಾಗಿ ಮೈಕಿಗೆ ಟಚ್ ಆಗಲ್ಲ. ಸೊ ಆ ಟೈಮಲ್ಲಿ ಇದನ್ನು ಯೂಸ್ ಮಾಡ್ಬೋದು. ಈಗ ನೀವು ಇದನ್ನು ಗಾಳಿ ಜಾಸ್ತಿ ಇದೆ ಅಂಥ ಟೈಮಲ್ಲೆಲ್ಲ ಇದನ್ನು ಯೂಸ್ ಮಾಡ್ಬೋದು. ಇದು ಆಲ್ಮೋಸ್ಟ್ ಎಲ್ಲ ಮೈಕ್ಗಳಲ್ಲಿ ಅವೈಲೇಬಲ್ ಇರುತ್ತೆ. ಕ್ವಾಲಿಟಿ ಬಗ್ಗೆ ಮಾತಾಡಬೇಕಂದ್ರೆ ಒಂದು ಒಳ್ಳೆ ಕ್ವಾಲಿಟಿ ಇದೆ. ಏನೋ ಯಾವುದು ನಾರ್ಮಲ್ ಪ್ಲಾಸ್ಟಿಕ್ ಆ ಥರದ್ದೇನೂ ಇಲ್ಲ. ರಿಸೀವರ್ ಸ್ವಲ್ಪ ಕ್ವಾಲಿಟಿ ಲೋ ಅನಿಸ್ಬೋದು, ಬಟ್ ಚೆನ್ನಾಗಿದೆ, ಏನೂ ತೊಂದರೆ ಇಲ್ಲ. ಮೈಕ್ ಕೂಡ ಒಳ್ಳೆ ಕ್ವಾಲಿಟಿ, ನೀವು ನೋಡ್ಬೋದು, ಗೊತ್ತಾಗ್ಬಿಡುತ್ತೆ, ನೋಡಿದ್ರೇ ಗೊತ್ತಾಗ್ಬಿಡುತ್ತೆ. ಆಲ್ಮೋಸ್ಟು ಒಳ್ಳೆ ಕ್ವಾಲಿಟಿ ಇದೆ. ರಿಸೀವರ್ನ ನಾನು ಮೊಬೈಲ್ ಫೋನ್ಗೆ ಕನೆಕ್ಟ್ ಮಾಡ್ತೀನಿ. ಪ್ರೆಸ್ ಮಾಡಿದ್ರೆ ಮೈಕ್ ಆನ್ ಆಗುತ್ತೆ. ಈಗ ಯಾವುದೇ ನಾಯ್ಸ್ ಕ್ಯಾನ್ಸಲೇಷನ್ ಆನ್ ಆಗಿಲ್ಲ. ನಾನು ಈಗ ಜಸ್ಟ್ ಈ ಬಟನ್ನ ಕ್ಲಿಕ್ ಮಾಡ್ತೀನಿ. ನೀವು ನೋಡ್ಬೋದು ಗ್ರೀನ್ ಲೈಟ್, ಒಂದ್ಸತಿ ಬ್ಲಿಂಕ್ ಆದರೆ ಇದು ಲೆವೆಲ್ 1 ಮೋಡ್ ನಾಯ್ಸ್ ಕ್ಯಾನ್ಸಲೇಷನ್ಗೆ ಹೋಗಿದೆ. ಆಮೇಲೆ ನೀವು ಇನ್ನೊಂದು ಸತಿ ಇದನ್ನು ಕ್ಲಿಕ್ ಮಾಡಿದ್ರೆ ಟೂ ಟೈಮ್ಸ್ ಲೈಟ್ ಬ್ಲಿಂಕ್ ಆಗುತ್ತೆ. ಆಗ ಲೆವೆಲ್ 2 ನಾಯ್ಸ್ ಕ್ಯಾನ್ಸಲೇಷನ್ ಮೋಡ್ಗೆ ಇದು ಹೋಗಿದೆ. ಆಮೇಲೆ ಸೇಮ್ 1 ಕ್ಲಿಕ್ ಮಾಡಿದ್ರೆ ಲೆವೆಲ್ 3 ಸತಿ ಇದು ಲೈಟ್ ಬ್ಲಿಂಕ್ ಆಗುತ್ತೆ. ಆವಾಗ ಲೆವೆಲ್ 3 ನಾಯ್ಸ್ ಕ್ಯಾನ್ಸಲೇಷನ್ ಮೋಡ್ಗೆ ಇದು ಹೋಗಿದೆ. ಮತ್ತು ನೀವು ಇದನ್ನು ಮ್ಯೂಟ್ ಕೂಡ ಮಾಡ್ಬೋದು. ಜಸ್ಟ್ ಡಬಲ್ ಕ್ಲಿಕ್ ಮಾಡಿದ್ರೆ ಈ ಹಿಂದೆ ಇರೋ ಬಟನ್ನ ನಾನು ಈಗ ಅನ್ಮ್ಯೂಟ್ ಮಾಡಿದ್ದೀನಿ. ಈಗ ಇದರಲ್ಲಿ ರಿವರ್ಬ್ ಮೋಡ್ ಕೂಡ ಒಂದಿದೆ. ರಿವರ್ಬ್ ಮೋಡ್ ಯೂಸ್ ಮಾಡ್ತೀರಾ ಅಂದರೆ ಇದನ್ನು
ಯೂಸ್ ಮಾಡ್ಬೋದು. ಈಗ ನೀವು ವಾಯ್ಸ್ನ ಕೇಳ್ಬೋದು, ರಿವರ್ಬ್ ಮೋಡ್ ಆನ್ ಆಗಿದೆ. ಈಗ ನೀವು ಅಬ್ಸರ್ವ್ ಮಾಡ್ಬೋದು, ಈಗ ಮೈಕ್ ಆನ್ ಆಗಿದೆ, ಯಾವ ರೀತಿ ನಾಯ್ಸ್ ಇದೆ ಅಂತ ನೋಡ್ಬೋದು ನೀವು. ಈಗ ನಾನು ಜಸ್ಟ್ ಈ ಡಿಸ್ಕನೆಕ್ಟ್ ಮಾಡ್ತಾ ಇದ್ದೀನಿ. ಓಕೆ, ಇದು ನನ್ನ ಮೊಬೈಲ್ ಫೋನ್ನ ಮೈಕ್ರೋಫೋನಿಂದ ರೆಕಾರ್ಡ್ ಆಗ್ತಾ ಇದೆ. ಎಷ್ಟು ಡಿಫ್ರೆನ್ಸ್ ಇದೆ ಅಂತ ನೀವು ಅಬ್ಸರ್ವ್ ಮಾಡ್ಬೋದು. ಈಗ ಮತ್ತೆ ನಾನು ಇದನ್ನು ಕನೆಕ್ಟ್ ಮಾಡ್ತಾ ಇದ್ದೀನಿ. ಓಕೆ, ಇದು ಕನೆಕ್ಟ್ ಆಗಿದೆ. ಈಗ ನೀವು ಡಿಫ್ರೆನ್ಸ್ನ ನೋಡ್ಬೋದು, ಎಷ್ಟು ಡಿಫ್ರೆನ್ಸ್ ಇದೆ ಈ ಮೈಕ್ನ ಯೂಸ್ ಮಾಡೋದ್ರಿಂದ. ಸ್ಟಾರ್ಟಿಂಗ್ ಯಾರು ಬಿಗಿನರ್ಸ್ ಇದ್ದಾರೆ, ಯಾರು ಯೂಟ್ಯೂಬ್ನ ಸ್ಟಾರ್ಟ್ ಮಾಡೋಕ್ಕೆ ಯೋಚನೆ ಮಾಡ್ತಾ ಇದ್ದಾರೆ, ಯಾರು ಗೇಮಿಂಗ್ ಚಾನಲ್ನ ಸ್ಟಾರ್ಟ್ ಮಾಡ್ತಾರೆ, ಯಾರು ವ್ಲಾಗಿಂಗ್ನ ಸ್ಟಾರ್ಟ್ ಮಾಡೋಕ್ಕೆ ಥಿಂಕ್ ಮಾಡ್ತಾ ಇದ್ದಾರೆ, ಒಂದು ಬೆಸ್ಟ್ ಮೈಕ್ರೋಫೋನ್ ಅಂತ ಹೇಳ್ಬೋದು. ಆಫರಲ್ಲಿ ಇದು 650 ಸಮಥಿಂಗ್ ನಾನು ಇದನ್ನು ಪೇ ಮಾಡಿದ್ದೀನಿ. 650 700 ಏನೋ ಸಮಥಿಂಗ್ ಅಷ್ಟು ನಾನು ಇದನ್ನು ಪೇ ಮಾಡಿದ್ದೀನಿ. ಆ ಬಜೆಟಲ್ಲಿ ಇದು ಒಂದು ಒಳ್ಳೆಯ ಮೈಕ್ ಅಂತಲೇ ಹೇಳ್ಬೋದು. ಇವತ್ತಿನ ವಿಡಿಯೋಲಿ ಇಷ್ಟೇ. ಇದರ ಬಗ್ಗೆ ನನ್ನ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ.